ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಧಾರವಾಡದ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ಕೂಡ ಗ್ರಾಮದ ಯುವಕರಿಂದ 8ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು. ಇದರಲ್ಲಿ ಒಂದೇ ಗ್ರಾಮದ 7 ತಂಡಗಳು ಭಾಗಿಯಾಗಿದ್ದವು. ಕ್ರಿಕೆಟ್ ನೋಡಲು ಗ್ರಾಮಸ್ಥರಾದ ಎಲ್ಲಾ ಯುವಕರ ದವಡು ಅಲ್ಲಿ ನೆರೆದಿತ್ತು. ವ್ಯಸನ ಮತ್ತು ಕೆಟ್ಟ ದುಶ್ಚಟಗಳಿಂದ ದೂರ ಉಳಿಯಲು ಮತ್ತು ಯುವಕರಲ್ಲಿ ಉತ್ತಮ ಆರೋಗ್ಯ ಮತ್ತು ಶಾರೀರಿಕ ನಡವಳಿಕೆ ಹಾಗೂ ಊರಿನ ಯುವಕರ ಒಂದು ಉತ್ತಮ ಸ್ನೇಹಬಾಂಧವ್ಯವನ್ನು ಮೆರೆಯುವಲ್ಲಿ ಈ ಪಂದ್ಯಾವಳಿ ಯಶಸ್ವಿಯಾಗಿ 4 ದಿನಗಳ ಕಾಲ ನಡೆಯಿತು. ಸರ್ ನಮಸ್ಕಾರ. ಇದು ಮುಮ್ಮಿಗಿಟ್ಟಿ ಪ್ರೀಮಿಯರ್ ಲೀಗ್ ಅಂತ MPL ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದೀರಿ. ಈಗ ನೀವೆಲ್ಲ ಕಮಿಟಿಯವರಲ್ಲ? ಕಮಿಟಿಯವರು, ಕಮಿಟಿ ಓನರು ಮತ್ತು ಐಕಾನು. ಓಕೆ, ಈಗ ಇಲ್ಲಿ ಸೇರಿರೋ ಟೀಮ್ಗಳು ಎಷ್ಟು ಸರ್? ಇಲ್ಲಿ ಮುಮ್ಮಿಗಿಟ್ಟಿವೆ 7 ಟೀಮು. ಈಗ ಎಷ್ಟು ದಿನದಿಂದ ಆಯಿತು ಮ್ಯಾಚ್ ಸ್ಟಾರ್ಟ್ ಆಗಿ? ಇದು 4ನೇ ದಿನ. 4ನೇ ದಿನ. ಈಗ 4ನೇ ದಿನ ಅಂದರೆ ಈಗ ಇವತ್ತು ನಡೀತಾ ಇರೋದು ಫೈನಲ್ ರೀ? ಇವತ್ತು 3 ಸೆಮಿ ಇದಾವೆ ರೀ. ಒಂದು ಲೀಗ್ ಐತಿ ಮುಗ್ಯಾಕ ಮತ್ತು ಇವತ್ತು ಸಾಯಂಕಾಲ ಫೈನಲ್ ಮುಕ್ತಾಯ ಆಗುತ್ತೆ. ಇವತ್ತು ಸಾಯಂಕಾಲ ಫೈನಲ್ ಮುಕ್ತಾಯ ಆಗುತ್ತೆ. ಅಂದರೆ ಈಗ ಫೈನಲಿಗೆ ಯಾವಾದರೂ ಟೀಮ್ಗಳು ಕ್ವಾಲಿಫೈ ಆಗಿದಾವೆ ರೀ? 2 ಟೀಮ್ ಸೆಮಿಗೆ ಸೆಲೆಕ್ಟ್ ಆಗಿದಾವೆ. ಹಾಂ, ಈಗ ನಡೀತಾ ಇರೋ ಟೀಮ್ನಲ್ಲಿ ಯಾವುದು ಗೆಲ್ತಾವಲ್ಲ ಅದು ಕ್ವಾಲಿಫೈ ಆಗುತ್ತೆ. ಅಂದರೆ ಇವತ್ತು ಸಾಯಂಕಾಲ ಒಳಗಡೆ ಫೈನಲ್ ಮುಗಿತಾವೆ. ಓಕೆ ಸರ್. ಇದು ನಿಮ್ಮದು ಕಮಿಟಿಯವರ ಟೀಮ್ ಹೆಸರು? ವೀರ್ ಸಾವರ್ಕರ್ ಕಮಿಟಿ ಟೀಮ್ ಅಂತೇಳಿ ವೀರ್ ಸಾವರ್ಕರ್ ಒಂದೇ ಇಲ್ಲ, ಇಡೀ ಊರ ಟೀಮ್ ಇರೋದು ಎಲ್ಲ ಕಮಿಟಿಯೇ. ಇಡೀ ಊರಾಗಿರೋ ಎಲ್ಲ 7 ಟೀಮ್ ಅವರು ಕೂಡಿ ಕಮಿಟಿ ರಚನೆ ಮಾಡಿಕೊಂಡು ಊರವ್ರೆಲ್ಲರೂ 7 ಟೀಮ್ಗಳು ಸೇರಿಸಿ ಆಡ್ತಾ ಇದ್ರಿ. ಒಂದು ASN, ವೀರ್ ಸಾವರ್ಕರ್, ಟಾಟಾ ವಾರಿಯರ್ಸ್. ಅಂದರೆ ಇದು ಯಾವ ಉದ್ದೇಶಕ್ಕಾಗಿ ಈಗ ಪಂಚಾಯತಿ ಎಲೆಕ್ಷನ್ ಒಂದುಗೂಡ್ಬೇಕಂತ ಹೇಳಿ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದಾವೆ, ಆ ಉದ್ದೇಶಕ್ಕಾಗಿನೂ ಅಥವಾ ಇಲ್ಲ ಎಲ್ಲ ಊರ ಯುವಕರು ಒಂದು ಸೇರಿ ಆಡಬೇಕಂತೇಳಿ ನಾವು ಪ್ರತಿ ವರ್ಷ ನಾವು MPL ಅಂತ ಕಂಡಕ್ಟ್ ಮಾಡ್ತೇವೆ. ಹೊಸ ಹುಡುಗರಿಗೆ ನಾವು ಅವ್ರಿಗೆ ಮುಂದಿನ ಫ್ಯೂಚರ್ನ ಬೆಳವಣಿಗೆಗೆ ಉದ್ದೇಶ ಇಟ್ಕೊಂಡು ನಾವು ಈ ಕ್ರೀಡೆಯನ್ನು ಆರಂಭ ಮಾಡಿದ್ದೀವಿ. ಕ್ರೀಡಾ ಸ್ಫೂರ್ತಿ ಇರ್ಬೇಕಂತೇಳಿ ನಾವು MPL ಸ್ಟಾರ್ಟ್ ಮಾಡಿದ್ವಿ ಮೊದಲು ಮುಮ್ಮಿಗಟ್ಟಿ ಒಳಗೆ. ಇದು ಆಲ್ರೆಡಿ ಈಗ 7 ಸೀಸನ್ ಮುಗಿದು 8ನೇ ಸೀಸನ್ ನಡೀತಾ ಇದೆ. 8ನೇ ಸೀಸನಲ್ಲಿ ಈಗ ಆಲ್ರೆಡಿ ಆಲ್ಮೋಸ್ಟ್ ಪ್ರತಿಭೆಗಳು ಈಗ DP ಅಂತೇಳಿ ಆಡ್ತಾರೆ, DCL ಅಂತೇಳಿ ಆಡ್ತಾರೆ ಧಾರವಾಡ ಒಳಗೆ. ಮತ್ತು ಆಮೇಲೆ ಶಿವಮೊಗ್ಗ, ದಾವಣಗೆರೆ ಹಿಂಗೆಲ್ಲ ಆಡಕ್ಕೆ ಹೋಗ್ತಾರೆ ಹುಡುಗರು. ಆ ಕ್ರೀಡಾ ಮನೋಭಾವನೆಯಿಂದ ನಾವು ಮುಮ್ಮಿಗಟ್ಟಿ ಒಳಗೆ ಈ ಕ್ರೀಡೆಗೆ ಒಂದು ಹೆಚ್ಚಿನ ಮಹತ್ವ ಕೊಡ್ತೇವೆ. ಯಾಕಂದ್ರೆ ಮುಮ್ಮಿಗಟ್ಟಿ ಒಳಗೆ ಒಂದೇ ಕ್ರೀಡೆ ಅಂತಲ್ಲ, ಕಬಡ್ಡಿ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಎಲ್ಲೇನು ಟಾಪ್ 1 ಇದಾವೆ ಮುಮ್ಮಿಗಟ್ಟಿ ಒಳಗೆ. ಅದರೊಳಗೆ ಇದು MPL ಅಂತೇಳಿ ನಮ್ಗೆ ಮುಮ್ಮಿಗಟ್ಟಿ ಜಾತ್ರೆ ಅಂತೇಳಿ ಕರಿತೀವಿ ನಾವು. ಇದನ್ನು ವರ್ಷಕ್ಕೊಮ್ಮೆ ಜಾತ್ರೆ ಅಂದ್ಬಿಡ್ತೀವಿ ನಾವು. MPL ಯಾವುದೇ ಹಬ್ಬ ಹರಿದಿನಗಳು ಬಂದು ಆ ಟೈಮ್ದಾಗೂ ನಾವು ಇಟ್ಟರು ಇಲ್ಲಿ ಹುಡುಗರು ಆಡೋದನ್ನು ಬಿಡೋಂಗಿಲ್ಲ. ಅಂಥ ಕ್ರೀಡಾ ಮನೋಭಾವದೊಳಗೆ 7 ಸೀಸನ್ ಮುಗಿಸಿ ಈಗ 8ನೇ ಸೀಸನ್ಗೆ ಕಾಲಿಟ್ಟಿದ್ದೀವಿ. ಈ 8ನೇ ಸೀಸನ್ ನಮ್ದು ಯಶಸ್ವಿಯಾಗಿ ಪೂರ್ಣಗೊಂಡು ನಾವು ಧಾರವಾಡ ಜಿಲ್ಲೆ ಒಳಗೆ ಮಾದರಿ ಆಗ್ತೇವೆ ಅಂತೇಳಿ ನಾವು ಇಷ್ಟು ನಿಮ್ಮ ಚಾನಲ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಎಲ್ಲ ಆಟಗಳು ಚೆನ್ನಾಗಿ ನಡೀಲಿ. ಯಾವುದೇ ಟೀಮ್ ಗೆದ್ರೂ ಒಂದೇ ಊರದ್ದಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಮುದಾಯ TV ಆಶಿಸ್ತದೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.